ನನ್ನ 4 ಜನ ಕೊಲೀಗ್ಗಳು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್ ಅವರಿಗೆ ಮೊದಲನೇ ಪ್ರಶ್ನೆ ತೆಗೆದುಕೊಳ್ತಾ ಇದ್ದೀನಿ. ಪ್ರಶಾಂತ್, ಒಬ್ಬ ನಾಯಕ ಆಪ್ಟಿಮಲ್ ಪರ್ಫಾರ್ಮ್ ಮಾಡಬೇಕಂದ್ರೆ ಆತನ ಚೋಸನ್ ಟೀಮ್ ಇರಬೇಕಾಗತ್ತೆ. ಆ ಟೀಮ್ ಹೆಂಗಿರಬೇಕು ಅನ್ನೋದನ್ನು ಡಿಕ್ಟೇಟ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಟ್ರೈ ಮಾಡ್ತಾರೆ. ಇದೇ ಟೀಮ್ ಬೇಕು, ಇಂಥದ್ದೇ ಟೀಮ್ ಬೇಕು ನನಗೆ, ಇವರು ಇರಲಿ ಇವರು ಇರಬಾರ್ದು ಅಂತ. ಬಟ್ ಡಿ ಕೆ ಶಿವಕುಮಾರ್ ಒಬ್ಬರದ್ದೇ ಆಯ್ಕೆ ಅಂತ ನಡೆಯೋದಿಲ್ಲ. ಸಿದ್ದರಾಮಯ್ಯನವರ ಒಪಿನಿಯನ್ ಮ್ಯಾಟ್ರ್ ಆಗುತ್ತೆ, ಹೈಕಮಾಂಡ್ ಒಪಿನಿಯನ್ ಮ್ಯಾಟ್ರ್ ಆಗುತ್ತೆ. ಅದೇ ನನಗನ್ಸುತ್ತೆ ತುಂಬ ಏನು ಹಗ್ಗ ಜಗ್ಗಾಟ ಬಹಿರಂಗವಾಗಿ ನಡೆಯುವ ಸಾಧ್ಯತೆ ಕಡಿಮೆ ಮೊದಲ ಹಂತದಲ್ಲಿ. ಈಗ ನಾಳೆ 4 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದೆ. ಕಾಂಗ್ರೆಸ್ ವಾಡಿಕೆಯಂತೆ ಎಲ್ಲವೂ ಹಿಂಗೆ ನಡೆಯುತ್ತೆ ಅಂತಂದರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ 1 ಲೈನ್ ರೆಸಲ್ಯೂಷನ್ ಮಾಡಲಾಗತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಅವರು ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಅಲ್ಲಿಂದ ಘೋಷಣೆ ಆಗುತ್ತೆ ಶಾಸಕಾಂಗ ಪಕ್ಷದ ನಾಯಕರಾಗಿ. ಈಗಾಗಲೇ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಇರ್ತಕ್ಕಂಥ ಸಭೆಯಲ್ಲಿ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತಕ್ಕಂಥದ್ದನ್ನು ಹೇಳಿರೋದ್ರಿಂದ ನಾಳೆ ಆ 1 ಲೈನ್ ರೆಸಲ್ಯೂಷನ್ ಆಗುತ್ತಾ ಅಥವಾ ಶಾಸಕಾಂಗ ಪಕ್ಷದ ಯಾರ ಹೆಸರು ಅಂತ ಕುತೂಹಲ ಏನು ಇಲ್ಲ, ಅದೇನು ಇಲ್ಲ. ಆದರೆ ಫಾರ್ಮ್ಯಾಲಿಟೀಸ್ಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇಲ್ಲ 1 ಲೈನ್ ರೆಸಲ್ಯೂಷನ್ ಮಾಡಿ ದಿಲ್ಲಿಗೆ ಕಳಿಸಿ ಅವರು ಡಿ ಕೆ ಶಿವಕುಮಾರ್ ಹೆಸರನ್ನು ಘೋಷಿಸ್ತಾರ ಅಥವಾ ಇಲ್ಲೇ ನಾಯಕನ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಾ ಅಂತಕ್ಕಂಥದ್ದು ಮೊದಲನೇ ಕುತೂಹಲ ಇರೋದು. ಅದಾದಮೇಲೆ ನನಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಡಿ ಕೆ ಶಿವಕುಮಾರ್ ಮತ್ತೆ ವಾಪಸ್ ದಿಲ್ಲಿಗೆ ಹೋಗ್ತಾರೆ ನಾಳೆ ರಾತ್ರಿ ಅಥವಾ ನಾಡಿದ್ದು ಬೆಳಿಗ್ಗೆ. ಆಗ ಕ್ಯಾಬಿನೆಟ್ ಫಾರ್ಮೇಷನ್ ಬಗ್ಗೆ ಒಂದು ಅಂತಿಮ ತೀರ್ಮಾನವನ್ನು ಯಾವಾಗಲೂ ನೀವು ಆ ಪದದಲ್ಲಿ ಕುಳಿತುಕೊಳ್ಳುವವರೆಗೆ ಆ ಚರ್ಚೆಗೆ ತುಂಬ ಮಹತ್ವ ಇರಲ್ಲ. ಕರೆಕ್ಟ್. ಯಾಕಂದರೆ ನೀವು ಶಾಸಕಾಂಗ ಪಕ್ಷದ ಸಭೆ ನಡೆದು ಅವರು ಶಾಸಕಾಂಗ ಪಕ್ಷದ ನಾಯಕರಾಗಿ ಅಧಿಕೃತವಾಗಿ ಆಯ್ಕೆ ಆದ ನಂತರ ದಿಲ್ಲಿಗೆ ಹೋದಾಗ ಅವರು ನಿಯೋಜಿತ ಮುಖ್ಯಮಂತ್ರಿಯಾಗಿ ಹೋಗ್ತಾರೆ. ಹೌದು. ಯಾಕಂದ್ರೆ ನಾಳೆನೇ ಬಹುಶಃ ರಾಜ್ಯಪಾಲರಿಗೆ ಸರ್ಕಾರ ರಚನೆಯ ಒಂದು ಹಕ್ಕನ್ನು ಇದು ಔಪಚಾರಿಕ ಪ್ರಕ್ರಿಯೆಗಳನ್ನು ಮುಗಿಸಿ ಅವರು ಪ್ರಮಾಣ ವಚನಕ್ಕೆ ಕರೆದ ನಂತರ ಇವರು ದಿಲ್ಲಿಗೆ ಹೋಗ್ತಾರೆ. ಆಗ ಅಂತಿಮ ಮಾತುಕತೆಗಳು ನಡೀತವೆ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಆಪ್ತ ಮೂಲಗಳು ಹೇಳ್ತಾ ಇವೆ. ಅಜಿತ್, ಇಲ್ಲಿ ಪ್ರಮುಖವಾಗಿ ಕೆಲ ಪೇಚ್ ಇರ್ತಕ್ಕಂಥದ್ದು. ಅಂದರೆ 2 ಹಂತದಲ್ಲಿ ಒಂದಿಷ್ಟು ತಿಕ್ಕಾಟಗಳು ನಡೀಬೋದು. ಒಂದು, ಯಾವ್ಯಾವ ಸೀನಿಯರ್ಸನ್ನು ಇಟ್ಕೊಳ್ಬೇಕು, ಯಾವ್ಯಾವ ಸೀನಿಯರ್ಸನ್ನು ತೆಗಿಬೇಕು. ಫಾರ್ ಎಕ್ಸಾಂಪಲ್, ಈಗ ನಾವೇನು ಹೆಸರುಗಳನ್ನು ತೋರಿಸಿದ್ವಿ ಇವರೆಲ್ಲರೂ ಸೀನಿಯರ್ಸ್ಗಳಿದ್ದಾರೆ. ಹೌದು. ಸೊ 10 ಜನ ಸೀನಿಯರ್ಸ್ಗಳಿಗೆ ಅವಕಾಶವನ್ನು ಕೊಡಬೇಕು, ಉಳಿದಂತೆ ಹೊಸಬರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಿದ್ದಾರೆ. ಯಾರು? ಡಿ ಕೆ ಶಿವಕುಮಾರ್ ಅವರು. ಸೊ ಈಗ ಇದರಲ್ಲಿ ಯಾರ್ಯಾರು ಇನ್ ಆಗ್ತಾರೆ, ಯಾರ್ಯಾರು ಔಟ್ ಆಗ್ತಾರೆ. ಒಬ್ಬ ಸ್ಪೀಕರ್ ಆಗಬೇಕು. ಹೌದು. ಸ್ಪೀಕರ್ ನನಗನ್ಸುತ್ತೆ ಈಗ UT ಖಾದರ್ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ಗೆ ಹೋಗಿ ಹೇಳಿರ್ತಾರೆ, ನಾನು 3 ವರ್ಷ ನೀವು ಹೇಳಿದ್ರಿ ಸ್ಪೀಕರ್ ಆಗಿದ್ದೆ, ದಯವಿಟ್ಟು ಇನ್ನು ಮುಂದುವರಿಸ್ಬೇಡಿ, ನನಗೆ 2 ವರ್ಷ ಶಾಸಕ ಅವಕಾಶ ಕೊಡಿ, ನಾನು ಮತ್ತೆ ಕ್ಷೇತ್ರ ಗೆಲ್ಲಬೇಕು, ಒಂದು ನಾಯಕತ್ವ ಎಸ್ಟಾಬ್ಲಿಷ್ ಮಾಡಬೇಕು ಅಂತ. ಆ ಅವಕಾಶಗಳನ್ನು ಕೊಟ್ಟಾಗ ಈಗ ಹ್ಯಾರಿಸ್ ಡಿ ಕೆ ಶಿವಕುಮಾರ್ ಜೊತೆಗೆ ಓಡಾಡ್ತಿದ್ದಾರೆ, ಅವ್ರಿಗೆ ಅವಕಾಶ ಕೊಡ್ತಾರ? ಜಮೀರ್ ಅಹಮದ್ ಖಾನ್ ಕೊಟ್ಟರೆ ಹ್ಯಾರಿಸ್ಗೆ ಒಂದೇ ಊರಲ್ಲಿ ಇಬ್ಬಿಬ್ಬ ಮುಸ್ಲಿಮಾನರಿಗೆ ಕೊಡೋದು ಕಷ್ಟ. ರೈಟ್. ಸೊ ಈ ಜಮೀರ್ಗೆ ಕೊಡ್ತಾರೋ ಇಲ್ವೋ, ಮೊದಲನೇ ಅಂದರೆ ಬ್ರೇಕಿಂಗ್ ನ್ಯೂಸ್ ದೃಷ್ಟಿಯಿಂದನೂ ನಾವು ಯೋಚನೆ ಮಾಡಿದಾಗ ಚರ್ಚೆಗೊಳಗಾಗತ್ತೆ ನೋಡಬೇಕು. ಕರೆಕ್ಟ್. ದಾವಣಗೆರೆ ದಕ್ಷಿಣದ ರಿಸಲ್ಟು, ವೋಟಿಂಗು ಎಲ್ಲ ಮತ್ತೆ ವಿಷಯ ಆಗುತ್ತಾ? ಸತೀಶ್ ಜಾರಕಿಹೊಳಿ ಅವರನ್ನ PCC ಅಧ್ಯಕ್ಷರನ್ನಾಗಿ ಮಾಡಬಹುದು ಅನ್ನೋದು ಸುದ್ದಿ ಇದೆ. ಜೊತೆಗೆ ಅವರು ಸಚಿವ ಸ್ಥಾನ ಕೇಳ್ತಾ ಇದ್ದಾರೆ. ಅವರಂತಾರೆ ಡಿ ಕೆ ಶಿವಕುಮಾರ್ಗೆ ನೀವು ಉಪಮುಖ್ಯಮಂತ್ರಿಯ ಜೊತೆಗೆ PCC ಪ್ರೆಸಿಡೆಂಟ್ ಕೊಟ್ಟಿದ್ರಿ, ನನಗೂ ಕೊಡಿ ಅಂತ. ಬಟ್ ಇತ್ತೀಚಿನ ದಿನಗಳಲ್ಲಿ ಹೈಕಮಾಂಡ್ ಹೇಳಲಿಕ್ಕೆ ಆರಂಭಿಸಿದೆ 1 ಮ್ಯಾನ್ 1 ಪೋಸ್ಟ್. ಹೌದು. ಡಿ ಕೆ ಶಿವಕುಮಾರ್ ವಾಸ್ ಎಕ್ಸೆಪ್ಷನ್. ಈ ಖರ್ಗೆ ಅವರು ಇದಾರಲ್ಲಿ, ಬಟ್ ಅಲ್ಲೂ ಕೂಡ ಅದನ್ನ ನಾವು ಚೇಂಜ್ ಮಾಡ್ತೀವಿ ಅನ್ನೋದನ್ನ ಹೈಕಮಾಂಡ್ ಹೇಳ್ತಾ ಇದೆ. ಹೀಗಾಗಿ ಜಾರಕಿಹೊಳಿ ಅವ್ರಿಗೆ ಏನು ಸಿಗುತ್ತೆ, ಅದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಮೂರನೇದು ಇರ್ತಕ್ಕಂಥದ್ದು, ಈಗ HK ಪಾಟೀಲ್ ಇದ್ದಾರೆ, ಪರಮೇಶ್ವರ್ ಇದ್ದಾರೆ, MB ಪಾಟೀಲ್ ಇದ್ದಾರೆ, ಸಂತೋಷ್ ಲಾಡ್ ಸಿದ್ದರಾಮಯ್ಯನವರ ಒಂದು ರೀತಿ ಬ್ಲೂ ಐಡ್ ಬಾಯ್. ಹೌದು. ಬಟ್ ಡಿ ಕೆ ಶಿವಕುಮಾರ್ ಜೊತೆ ಅಷ್ಟಕ್ಕಷ್ಟೇ ಅನ್ನೋದು. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರನ್ನು ನನಗನ್ಸತ್ತು OBC ಪ್ರೆಸಿಡೆಂಟ್ ಮಾಡ್ಲಿಕ್ಕೆ ಬಿಟ್ಟಿರಲಿಲ್ಲ ಹಿಂದೆ, ಯಾವಾಗ ಇವ್ರು ಕಾಂಗ್ರೆಸ್ ಅಧ್ಯಕ್ಷರಾದಾಗ. ಸೊ ಆ ಒಂದು ಹೆಸರು ಕೂಡ ನಿಶ್ಚಿತವಾಗಿ ಹೇಗೆ ಮಾಡಬೇಕು ಅಂತಕ್ಕಂಥದ್ದಿದೆ. ಸೊ ಅಜಿತ್, ಎಲ್ಲವೂ ಅಂತಿಮವಾಗಿ ಈಗ ಫಸ್ಟ್ ರೌಂಡಲ್ಲಿ ಸೀನಿಯರ್ಸ್ಗಳು ಯಾರ್ಯಾರು ಒಳಗಡೆ ಬರ್ತಾರೆ ಅನ್ನೋದು ಕೂಡ ಸ್ವಲ್ಪ ಮಟ್ಟಿಗಿನ ತಿಕ್ಕಾಟಕ್ಕೆ ಕಾರಣ ಆಗ್ಬೋದು. ಬಟ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಲಿಕ್ಕಿಲ್ಲ. ಯಾಕಂದರೆ ಒಂದು ಜಮೀರ್ ಅಹಮದ್ ಖಾನ್, ನಾನು ಸಂಕಟದ ಪಾಯಿಂಟ್ಗಳನ್ನು ಹೇಳ್ತಾ ಇದ್ದೀನಿ.
ಜಮೀರ್ ಅಹ್ಮದ್ ಖಾನ್ ಸಂಕಟದ ಪಾಯಿಂಟ್ ಇರ್ಬೋದು, ಎರಡನೇದು DCM ಇರ್ಬೋದು. ನೀವು 2 DCMಗೆ ಅವಕಾಶ ಕೊಟ್ಟರೆ, ಓಕೆ, ನಾವು ನಿನ್ನೆನೂ ಕೂಡ ಮಾತಾಡಿದ್ವಿ, ಪ್ರಿಯಾಂಕ್ ಖರ್ಗೆ ಈಗ DCM ಆಗ್ತಾರೆ ಅಂತ ಅನ್ಕೋಣ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಒಂದು ಪ್ರಭಾವ ಇದೆ, ಇಲ್ಲ ನನ್ನ ಮಗನನ್ನು DCM ಮಾಡಿ ನನ್ನನ್ನು ಮುಖ್ಯಮಂತ್ರಿನೂ ಮಾಡಲಿಲ್ಲ ನೀವು ಅಂತ ಹೇಳಿದರೆ ಪ್ರಿಯಾಂಕ್ ಖರ್ಗೆ ಉಪಮುಖ್ಯಮಂತ್ರಿ ಆದರೆ, ವಾಟ್ ಅಬೌಟ್ HC ಮಹದೇವಪ್ಪ? ಹೌದು, HC ಮಹದೇವಪ್ಪ, ಪರಮೇಶ್ವರ್. ವಾಟ್ ಅಬೌಟ್ ಪರಮೇಶ್ವರ್? ಯಾಕಂದರೆ HC ಮಹದೇವಪ್ಪನವರ ಪ್ರಕರಣದಲ್ಲಿ ಹೈಕಮಾಂಡ್ 23ರಲ್ಲೇ ಅವರನ್ನು ತಗೋಬೇಡಿ ಅಂತ ಹೇಳಿತ್ತು ಸಿದ್ದರಾಮಯ್ಯನವ್ರಿಗೆ. ಇಲ್ಲ 24ಕ್ಕೆ ಅವರು ಲೋಕಸಭೆ ನಿಲ್ಲದೆ ಇದ್ದಾಗ ಮಗನನ್ನು ನಿಲ್ಲಿಸಿದ್ರು, ಸಿದ್ದರಾಮಯ್ಯನವರ ಕಾರಣದಿಂದ ಕಂಟಿನ್ಯೂ ಆದರು. ಕರೆಕ್ಟ್. ಈಗ ಒಂದು ಪ್ರಶ್ನೆಯಲ್ಲಿ ಬರುತ್ತದು. ಹೌದು ಹೌದು, ಪ್ರಿಯಾಂಕ್ ಖರ್ಗೆ ಆದರೆ ಉಳಿದವ್ರದ್ದು ಏನು ಮಾಡಬೇಕು ಒಂದು ಪ್ರಶ್ನೆ. ಈಗ ಮುಂದಿನ ಹಂತದಲ್ಲಿ ಮುಸ್ಲಿಂ ಏನು ಮಾಡಬೇಕು, ಯಾರನ್ನು ತರಬೇಕು? DK ಶಿವಕುಮಾರ್ಗೆ ಜಮೀರ್ ಅಹ್ಮದ್ ಖಾನ್ ಬಗ್ಗೆ ನಿಶ್ಚಿತವಾಗಿ ರಿಸರ್ವೇಷನ್ಸ್ ಇವೆ. ಹೌದು, ಹೈಕಮಾಂಡ್ ಪಟ್ಟು ಹಿಡಿದವರನ್ನು ಹಾಕಿಸುತ್ತಾ ಹಾಕ್ಸಲ್ವಾ? ಇದು ಕೂಡ ಒಂದು ಪಾಯಿಂಟ್ ಆಫ್ ಕಂಟೆನ್ಷನ್ ನಿಶ್ಚಿತವಾಗಿ ಆಗಿರಲಿದೆ. DCM ಮಾಡಿದರೆ 2 ಮಾಡಬೇಕಾ? ಒಂದಕ್ಕಂತರೂ ಅವ್ರು ಒಪ್ಪಲ್ಲ. ಯಾರು? DK ಶಿವಕುಮಾರ್. 1 DCMಗೆ ಅವ್ರು ಒಪ್ಪಲ್ಲ. ಅಂದರೆ ಹೀಲ್ ಬಿಕಮ್ 1 more ಪವರ್ ಸೆಂಟರ್ ಅಂತ. ಡೆಫಿನೆಟ್ಲಿ ಒನ್ DCM ಪವರ್ಫುಲ್ ಆಗ್ತಾರೆ, 2, 3 ಮಾಡಿದರೆ ನ್ಯೂಟ್ರಲೈಸ್ ಆಗಿ ಹೋಗ್ತಾರೆ. ಓಕೆ ಓಕೆ. DK ಶಿವಕುಮಾರ್ ನನಗನ್ಸುತ್ತೆ ಅವರು ಜಾತೀಯ ಸಮೀಕರಣಗಳನ್ನು ಸಮತೋಲನ ಕಾಪಾಡ್ಕೊಳ್ಳಿಕ್ಕೆ DCM ಒಪ್ಪೋದೇ ಹೊರತು ಆಸ್ ಎ ಪವರ್ ಸೆಂಟರ್ ಅವರು DCM ಒಪ್ಪಲಿಕ್ಕಿಲ್ಲ. ರೈಟ್ ರೈಟ್. ಆಗ ಹೈಕಮಾಂಡ್ ಬಟ್ ನನ್ನ ತನಕ 3 DCM ಅಂತ ಚರ್ಚೆ ಇತ್ತಲ್ಲ, ಇದೆ ಏಕಾಏಕಿ 2 DCM ಅನ್ನೋದಕ್ಕೆ ಯಾಕೆ? ಅಲ್ಲ ಅಜಿತ್, ಇದು 4 DCM ಚರ್ಚೆನೂ ಮಾಡಿದ್ರು, ಸಿದ್ದರಾಮಯ್ಯನವರೇ ಮಾಡಿದ್ರು ಹಿಂದೆ. 4 DCM ಮಾಡಿದರೆ ಏನು ತಪ್ಪು, ಎಲ್ಲ ಜಾತಿಗೆ ಒಂದು DCM ಮಾಡಿ ಅಂತ. ಹೌದು, ಅದು DK ಶಿವಕುಮಾರನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೆ. ಕರೆಕ್ಟ್. ಈಗ DK ಶಿವಕುಮಾರ್ ಮತ್ತು ಹೈಕಮಾಂಡ್ ಸೇರಿ ತೀರ್ಮಾನ ಮಾಡಬೇಕಾಗತ್ತೆ. ಇಷ್ಟು ದಿನ ಚರ್ಚೆ ಇದೆ. ಈಗ ನೋಡಿ, ಸಿದ್ದರಾಮಯ್ಯನವರು ಮೊದಲ ಬಾರಿ ಮಗನನ್ನು ಕರ್ಕೊಂಡು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಭೇಟಿಯಾಗಿದ್ದಾರೆ. ಎಸ್. ಪರ್ಸೆಪ್ಷನ್ ಏನು? ಮಗನಿಗೆ ಏನಾದರೂ ಕೊಡಬೇಕು ಅಂತಕ್ಕಂಥದ್ದು. ಈಗ ಅವ್ರೇನಾದರೂ DCM ಹಠ ಹಿಡಿದಿದ್ರೆ ಮೊದಲಿಂದ, ಮಗನನ್ನು DCM ಮಾಡಿ ಅಂತಕ್ಕಂಥದ್ದನ್ನೇನಾದರೂ ಅವ್ರು ಹಠ ಹಿಡಿದಿದ್ರೆ, ನಂಗೆ ಗೊತ್ತಿಲ್ಲ, ಇವತ್ತು ಭೈರತಿ ಸುರೇಶ್ರ ಚಿಂತಿತ ಮುಖ ನೋಡಿ ನನಗೊಂದು ರೀತಿ ಅಂದರೆ, ಭೈರತಿ ಸುರೇಶ್ ಕೂಡ ಬಯಸ್ತಿದ್ದಾರೆ ನೆಕ್ಸ್ಟ್ ಕುರುಬಾ ಲೀಡರ್ ನಾನಾಗಬೇಕು ಅಂತ. ಹೌದು ಹೌದು. ಸೊ ಇವೆಲ್ಲ ಈಕ್ವೇಷನ್ಸ್ಗಳಿವೆ. ಯಾರ್ಯಾರನ್ನ ಸಂಪುಟಕ್ಕೆ ಈಗ ಈಶ್ವರ್ ಖಂಡ್ರೆ DCM ಪೋಸ್ಟಿಗೆ ಗಟ್ಟಿ ಹಿಡಿದ್ರೆ, MB ಪಾಟೀಲ್ರು ಇದರಲ್ಲಿ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರಮಾಪ್ತ ಶರಣ್ ಪ್ರಕಾಶ್ ಪಾಟೀಲ್ರು ಕೂಡ ಕ್ಯಾಬಿನೆಟ್ ಒಳಗಡೆ ಮತ್ತೆ ಬರಬೇಕು ಅಂತಕ್ಕಂಥದ್ದು ಇರ್ತಾರೆ. ಹಾಗಿರುವಾಗ ಅಜಿತ್, ನನಗನ್ಸುತ್ತೆ ಇವು ಎಲ್ಲ ಸರ್ಕಾರದಲ್ಲೂ ಇದ್ದದ್ದೇ. ಫಸ್ಟ್ ರೌಂಡ್ ತುಂಬ ಕಷ್ಟ ಆಗಲಿಕ್ಕಿಲ್ಲ, ಬಾರಿಂಗ್ ಮುಸ್ಲಿಂ ಮತ್ತು DCM. ಇದು ಫಸ್ಟ್ ರೌಂಡಲ್ಲಿ ಸಮಸ್ಯೆ ಆಗಬಹುದಾಗಿರ್ತಕ್ಕಂಥ ನರ್ವ್ ಸೆಂಟರ್ಗಳ. ಎರಡನೇ ಹಂತದಲ್ಲಿ ಜಿಲ್ಲಾವಾರು ಬರುತ್ತೆ ನೋಡಿ. ಇಷ್ಟು ದಿನ ಏನಾಗಿದೆ, ಕಳೆದ ಬಾರಿ DK ಒಂದು ಹೆಸರು ಹೇಳ್ತಾ ಇದ್ರು, ಅಥವಾ ಹಿಂದೆ ಪರಮೇಶ್ವರ್ ಒಂದು ಹೆಸರು ಹೇಳ್ತಾ ಇದ್ರು, ಒಂದು ಸಿದ್ದರಾಮಯ್ಯ ಹೇಳ್ತಾ ಇದ್ರು. ಸಿದ್ದರಾಮಯ್ಯನವ್ರು ಹೇಳಿದವರೆಲ್ಲ ಹೆಚ್ಚು ಕಡಿಮೆ ಮಂತ್ರಿ ಆಗಿ ಹೋಗ್ಬಿಟ್ರು. ಈ ಬಾರಿ DK ಶಿವಕುಮಾರ್ ಇಲ್ಲ, ನಾನು ಹೇಳಿದ ಹೆಸರುಗಳು ಆಗಬೇಕು ಅಂತಕ್ಕಂಥದ್ದಿದ್ದಾಗ ಅಲ್ಲಿ ಯಾವ್ಯಾವ ಡ್ರಾಪ್ ಆಗುತ್ತೆ ಅನ್ನೋದು ಕೂಡ ನೋಡಬೇಕು. ಹೌದು. ಯಾಕಂದರೆ ಕೆಲ ಪರಮಾಪ್ತ ಸಚಿವರು ಸಿದ್ದರಾಮಯ್ಯನವ್ರದ್ದು ಇದ್ದಾರೆ. ಸಿದ್ದರಾಮಯ್ಯನವರು ಅವರನ್ನು ಉಳಿಸ್ಕೊಳ್ಬಹುದಾ? ನನ್ನ ಸೀಟ್ ಹೋದರೆ ಚಿಂತೆ ಇಲ್ಲಪ್ಪ, ಬಟ್ ನನ್ನ ಬೆಂಬಲಿಗರನ್ನು ಕೈ ಬಿಡಬೇಡಿ ಅಂತಕ್ಕಂಥದ್ದನ್ನು ಹೇಳಿದಾಗ ಎಷ್ಟು ಉಳಿಸ್ಕೊಳ್ಬಹುದು? ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ. ನಾವೀಗ ಬರೀ 2 ಪವರ್ ಸೆಂಟರ್ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ, ಯಾಕಂದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇದ್ರು. ಹಿ ಈಸ್ AICC ಪ್ರೆಸಿಡೆಂಟ್. ಹೌದು. ಈಗ ಅವ್ರಿಗೂ ಅನ್ಸುತ್ತೆ ಕರೆಕ್ಟ್, ನಮ್ಮವರು ಇವರು ಇರಬೇಕು. ಪೋಸ್ಟ್ ಸಿದ್ದರಾಮಯ್ಯ ಸಿನಾರಿಯೋದಲ್ಲಿ ನಮ್ಮವರು ಯಾರ್ಯಾರನ್ನ ಆಯಕಟ್ಟಿನ ಜಾಗದಲ್ಲಿ ಕೂರಿಸ್ಕೊಳ್ಬೋದು. ಈಗ ನೀವು ರೈಟನ್ನು ಉಪಮುಖ್ಯಮಂತ್ರಿ ಮಾಡಿದರೆ ಮುನಿಯಪ್ಪನವ್ರು ಓಡಾಡ್ತಾರೆ. ಮುನಿಯಪ್ಪನವರಷ್ಟು ಸೋನಿಯಾ ಗಾಂಧಿ ಅವರಿಗೆ ಲೆಫ್ಟ್ ಏನು ಅಂತ ಹೇಳ್ಕೊಟ್ಟವ್ರು ಯಾರೂ ಇಲ್ಲ. ಅವರು ಅದನ್ನು ಹೇಳಿಕೊಟ್ಟು ಖರ್ಗೆ ಅವರು ಮಂತ್ರಿ ಆದಾಗ ತಾವು ಮಂತ್ರಿ ಆದರು. ಹೌದು. ಹೀಗಾಗಿ ಎಲ್ಲ ಲೆಫ್ಟ್ ಯಾರನ್ನು ಮಾಡ್ತೀರಿ? ಈಗ ಮುನಿಯಪ್ಪನವ್ರನ್ನ ಕೈ ಬಿಟ್ಟರೆ ಅವ್ರ ಮಗಳನ್ನು ಮಾಡ್ತೀರಾ? ನಾಳೆ 28ರ ಟಿಕೆಟ್ ಹಂಚಿಕೆ ಇದೆ. ನೀವು ಬಹುತೇಕ ಸೋಷಿಯಲ್ ಮೀಡಿಯಾ ನಾನು ಗಮನಿಸ್ತಾ ಇರ್ತೀನಿ ಅಜಿತ್, ಎಲ್ಲ ಪ್ರಮುಖ ನಾಯಕರ ಮಕ್ಕಳು ನಾನು ಭಾವಿ ಶಾಸಕ ಅಂತ ಹೇಳ್ಕೊಳ್ತಾರೆ. ಹೌದು ಹೌದು. ಈಗ ಇವರನ್ನ ಮಂತ್ರಿ ಮಾಡಿ ಮಗನನ್ನ ಭಾವಿ ಶಾಸಕ ಮಾಡ್ಲಿಕ್ಕೆ ಇವರನ್ನ ಯಾಕೆ ಮಂತ್ರಿ ಮಾಡಬೇಕು ಅನ್ನೋದೊಂದು ಕಾಮನ್ ಸೆನ್ಸ್ ಪ್ರಶ್ನೆ ಕಾಂಗ್ರೆಸ್. ಯಾರ ಮಕ್ಕಳಿಗೆ ಟಿಕೆಟ್ ಕೊಡುವ ಆಲೋಚನೆ ಇದೆಯೋ ಅವ್ರು ಯಾರು ಈಗ ಮಿನಿಸ್ಟರ್ ಆಗೋದು ಬೇಡ ಅಂತ ಒಂದು ವಾದ ಇದೆ. ಬರ್ಬೋದು. ಮತ್ತು ನನಗನ್ಸುತ್ತೆ DK ಶಿವಕುಮಾರ್ ನಾಳೆ ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ ಲೀಡರ್ ಆದಮೇಲೆ ಅವರು ದಿಲ್ಲಿಗೆ ಹೋಗಿ ಸ್ಪಷ್ಟವಾಗಿ ಚರ್ಚೆ ನಡೆಯುವಂಥದ್ದು ಆಗ ಅಂತ ಅನ್ಸುತ್ತೆ ನನಗೆ. ಈಗ ಮೊಡ್ಯಾಲಿಟೀಸ್ ಚರ್ಚೆ ನಡೆದಿರುತ್ತೆ, ಎಷ್ಟು ತಗೊಳ್ಬೇಕು.
ಅವರ ಮನಸ್ಸಲ್ಲಿ ನನಗೆ ಯಾರೋ ಹೇಳಿರೋ ಪ್ರಕಾರ 10 ಜನರನ್ನು ತಗೋಬೇಕು ಅಂತಕ್ಕಂತಿದೆ. 8, 9, 10 ಅವರನ್ನು ಸೇರಿಸಿ 10 ಚರ್ಚೆ ಆಗ್ತಾ ಇದೆ. ನನಗನ್ಸುತ್ತೆ ನಾಡಿದ್ದು ಮಧ್ಯಾಹ್ನ ಸಂಜೆಯ ಹೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ DCM ಸಂಬಂಧಪಟ್ಟಂತೆ ಎಷ್ಟು ಜನ ಸಂಪುಟಕ್ಕೆ ಬರ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಿಯರ್ ಪಿಕ್ಚರ್ ದೊರಕಬಹುದು ಅಂತ ಅನ್ಸುತ್ತೆ. ರವಿವಾರ, ಸೋಮವಾರ, ಶುಕ್ರವಾರ 3 ದಿನಾಂಕಗಳನ್ನು ಕನ್ಸಿಡರ್ ಮಾಡಲಾಗ್ತಾ ಇದೆ ಪ್ರಮಾಣ ವಚನಕ್ಕೆ. ಓಕೆ. ಬಟ್ ನಾಳೆ 4 ಗಂಟೆಗೆ ಇರೋದ್ರಿಂದ ಇಮಿಡಿಯೇಟ್ ನಾಡದ್ದು ಆಗತ್ತಾ ಪ್ರಮಾಣ ವಚನ ಗೊತ್ತಿಲ್ಲ. ಬಹುಶಃ ಸೋಮವಾರ ಆಗ್ಬೋದು ಅಥವಾ ಶುಕ್ರವಾರ ತುಂಬಾ ತಡ ಆಯ್ತು. ಸೋಮವಾರ ಆಗುವ ಸಾಧ್ಯತೆಗಳು ಜಾಸ್ತಿ ಅಂತ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.